ನಮಸ್ಕಾರ ಸ್ನೇಹಿತರೆ. ಕೀಟಶಾಸ್ತ್ರದ ಪಾಠ ಸರಣಿನಲ್ಲಿ ಸ್ವಲ್ಪ ವಿಭಿನ್ನವಾದದ್ದು, ಯಾಕೆಂದ್ರೆ ಇದು ಕೀಟ ಅಲ್ಲ, ಕೀಟೇತರ ಇಲಿಗಳ ಬಗ್ಗೆ ಇವತ್ತು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಇವೇನು ಇದೇ ಸ್ಪೆಸಿಫಿಕ್ ಬೆಳೆ ಆಗ್ಬೇಕು ಅಂತೇನಿಲ್ಲ, ಯಾವ ಬೆಳೆ ಆದ್ರೂ ಸರಿ ಅದರಲ್ಲಿ ತಾನು ಬಂದು ನಷ್ಟ ಮಾಡ್ತೀನಿ ಅನ್ನುವಂಥದ್ದು, ತೊಂದರೆ ಕೊಡ್ತೀನಿ ಅನ್ನುವಂಥದ್ದು ಈ ಇಲಿಗಳಿಗಿರುವಂತ ಒಂದು ಸಾಮರ್ಥ್ಯ. ಏನಕ್ಕೆ ಇಲಿಗಳು ಬಹಳಷ್ಟು ಸಲ ನಮ್ಮ ಬೆಳೆಗಳನ್ನ ನಾಶ ಮಾಡ್ತವೆ, ತೊಂದರೆ ಕೊಡ್ತವೆ ಅಂತ ಏನಾದ್ರು ಯಾರಿಗಾದ್ರೂ ಅರಿವಿದೆಯಾ? ತಿನ್ನುವಂಥದ್ದು ಕೇವಲ ಕಿರುಬೆರಳು ಗಾತ್ರವಲ್ಲ, ಉಗುರು ಗಾತ್ರದ ಒಂದು ಹಾನಿಯನ್ನ ಮಾಡುವಂಥದ್ದು. ಅವುಗಳಿಗೆ ಬೇಕಾಗಿರುವಂಥದ್ದು ಅಷ್ಟೇ, ಆದರೆ ಅವು ಮಾಡುವಂಥ ಹಾನಿ ಮಾತ್ರ ಬಹಳ ಹೆಚ್ಚು. ಕಾರಣ ಇಷ್ಟೇ, ಅವುಗಳಿಗಿರುವಂಥ ಒಂದು ಜೈವಿಕ ನ್ಯೂನ್ಯತೆ. ಆ ಹಲ್ಲುಗಳು ಅವುಗಳಿಗೆ ಬಹಳ ವೇಗವಾಗಿ ಬೆಳೀತಾ ಇರ್ತವೆ. ಬಹುತೇಕ ಎಲ್ಲ ಇಲಿಗಳಲ್ಲಿ ಇರುವಂಥ ಒಂದು ನ್ಯೂನ್ಯತೆ ಇದು. ನಮ್ಮ ಬೆಳೆಗಳಿಗೆ ತೊಂದರೆ ಕೊಡ್ತಾ ಇರುವಂಥ ಇಲಿಗಳಲ್ಲಿರುವಂಥ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ದಿನಕ್ಕೆ ಅವು 12 ಮಿಲಿಮೀಟರ್ನಷ್ಟು ಅಥವಾ 0.12 ಮಿಲಿಮೀಟರ್ನಷ್ಟು ಆ ಹಲ್ಲುಗಳು ಬೆಳೀತಾ ಇರ್ತವೆ. ಅವೇನಾದರೂ ಅವುಗಳ ಜೀವಿತಾವಧಿನಲ್ಲಿ ಆ ಹಲ್ಲುಗಳನ್ನು ಅವೇನಾದರೂ ಬೆಳೆಯೋದನ್ನು ನಿಲ್ಲಿಸ್ಬಿಟ್ಟು ಬೆಳ್ಕೊ ನೀನು ಅಂತ ಬಿಟ್ಟರೆ, ಅವುಗಳ ದೇಹಕ್ಕಿಂತ ಉದ್ದವಾದ ಹಲ್ಲುಗಳು ಅವಕ್ಕೆ ಇರ್ತವೆ. ಆ ಕಾರಣಕ್ಕೋಸ್ಕರ ಅವುಗಳನ್ನು ಬೆಳೆಯೋದಕ್ಕೆ ಬಿಡದೆ, ಏಕೆಂದರೆ ಹಲ್ಲುಗಳು ಬೆಳೀತು ಅಂದರೆ ಅವು ಆಹಾರ ತಿನ್ನೋದಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅವು ಏನಾದರೂ ಒಂದು ಕಡಿತಾ ಇರ್ತವೆ. ಭಾಳಷ್ಟು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ ಮಾಲೀಕರಿಗೆ ಭಾಳಷ್ಟು ದೊಡ್ಡ ಭಯಾನಕ ಶತ್ರುಗಳಾಗಿದ್ದಾವೆ. ಅದೇ ರೀತಿ ನಮ್ಮ ಮನೆ ಗೋದಾಮುಗಳಲ್ಲೂ ನಮ್ಮ ಸಾಮಾನು ಸರಂಜಾಮುಗಳು, ಮರದ ಸಾಮಾನುಗಳಿರ್ಬೋದು ಅಥವಾ ಕಟ್ಟಿಗೆ ಸಾಮಾನುಗಳಿರ್ಬೋದು ಅಥವಾ ನಮ್ಮ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಸಾಮಾನುಗಳಿರ್ಬೋದು, ಅವುಗಳನ್ನು ಕೂಡ ಇವು ಕೊರೆದು ನಾಶ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇರ್ತವೆ. ಅವುಗಳು ನಾಶ ಮಾಡಬೇಕು ಅನ್ನೋ ಒಂದು ಯಾವುದೇ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಏನಿದ್ರು ಕೇವಲ ಅವುಗಳ ಅಲ್ಲಿನ ಬೆಳವಣಿಗೆಯನ್ನು ತಡೆಗಟ್ಟುವಂಥದ್ದು. ಹಾಗಾಗಿ ಮತ್ತು ಇವು ನಮ್ಮ ಬೆಳೆ ಪರಿಸರದಲ್ಲಿ ಇದೆ ಅಂತ ಗುರುತಿಸೋದು ಹೇಗೆ? ಮೊಟ್ಟ ಮೊದಲನೇದಾಗಿ ನಮಗೆ ಗುರುತಿಸೋದೇನು ಅಂತಂದರೆ, ಮಣ್ಣಿನ ಮೇಲೆ ಇವುಗಳ ಬಿಲೆಗಳನ್ನು ತೆಗೆದಿರುವಂಥದ್ದು ನಾವು ಭಾಳಷ್ಟು ಸಂದರ್ಭದಲ್ಲಿ ನೋಡ್ಬೋದು. ಇದು ಎಲ್ಲ ಸಂದರ್ಭದಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಸಾಧಾರಣವಾಗಿ ಬಹುತೇಕ ಸಂದರ್ಭಗಳಲ್ಲಿ ಇವನ್ನು ನಾವು ಭಾಳ ಸರಳವಾಗಿ ಗಮನಿಸ್ಬೋದು. ಹೊಸದಾಗಿ ಮಣ್ಣು ಗುಡ್ಡೆ ಹಾಕಿದ್ದಾರೆ ಅಲ್ಲಿ ಅಂತಂದರೆ ಇದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ಬಿಲೆಗಳು ನಮಗೆ ನೋಡಲಿಕ್ಕೂ ಸಹ ಸಿಗ್ತವೆ. ಸಣ್ಣದು ಒಂದು ಹೆಬ್ಬೆರಳು ಗಾತ್ರದ ಬಿಲದಿಂದ ಹಿಡಿದು ಆಲ್ಮೋಸ್ಟ್ ನನ್ನ ರೆಟ್ಟೆ ಗಾತ್ರದ ಬಿಲದ ಓಪನಿಂಗ್ಗಳು ಅಥವಾ ಬಿಲದ ದ್ವಾರಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಮತ್ತು ಅವುಗಳ ಅಕ್ಕಪಕ್ಕ ಹೊಸದಾಗಿ ನೀವು ಹೋದಾಗ ನಿನ್ನೆ ರಾತ್ರಿ ಅಷ್ಟೇ ತೆಗೆದಿತ್ತು ಅಂದರೆ ಆ ಮಣ್ಣು ಭಾಳ ಹಸಿ ಹಸಿಯಾಗಿರುತ್ತೆ, ಗಮ್ ಅಂತ ಇರುತ್ತೆ. ಹಸಿ ಹಸಿ ಅಂದರೆ ತುಂಬ ಹಸಿ ರಾಡಿ ಥರದ ಮಣ್ಣು ಇರೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಹರಳಿನ ರೀತಿ ಭಾಳ ಚೆನ್ನಾಗಿರುತ್ತೆ. ಅದನ್ನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಮಣ್ಣಿನ ಆಕಾರ ಎಲ್ಲ ನಿಮಗೆ ನೋಡಲಿಕ್ಕೆ, ಬಣ್ಣ ಎಲ್ಲ ನೋಡಲಿಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ಏಕೆಂದರೆ ಅವು ಭೂಮಿ ಒಳಗಿಂದ ತೆಗೆದು ಹೊರಗಡೆ ಇಟ್ಟಿರ್ತವೆ. ಇನ್ನು ಬಿಸಿಲಿಗೆ ಬಿದ್ದಿರೋದಿಲ್ಲ. ನೀವೇ ಮೊದಲು ಅದನ್ನು ಸೂರ್ಯನಿಗಿಂತ ಮೊದಲೇ ನೀವು ನೋಡಿತ್ತು ಅಂದರೆ ಅದು ಭಾಳ ಚೆನ್ನಾಗಿ ನಿಮಗೆ ನೋಡಲಿಕ್ಕೆ ಕಾಣಿಸುತ್ತೆ, ನಿಮ್ಮನ್ನು ಆಕರ್ಷಿಸ್ತದೆ. ಇದು ಆ ಒಂದು ಚಟುವಟಿಕೆಯನ್ನು ಗುರುತಿಸುವಂಥದ್ದು. ಅದನ್ನು ಬಿಟ್ಟರೆ ಇನ್ನೊಂದು ಇವುಗಳ ಚಟುವಟಿಕೆ ಗುರುತಿಸೋದು ಅಂತಂದರೆ, ಅವುಗಳು ಅಡ್ಡಾಡಿರುವಂಥ ರಸ್ತೆಯಲ್ಲಿ ಅವುಗಳ ಹಿಕ್ಕೆಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದಕ್ಕೆ ನೋಡಲಿಕ್ಕೆ ಭಾಳಷ್ಟು ಅನುಭವ ಬೇಕು. ಎಲ್ಲರೂ ಸಹ ಅಷ್ಟು ಈಸಿಯಾಗಿ ಗಮನಿಸಲಾರರು. ಅನುಭವಸ್ಥರು ಭಾಳ ಸರಳವಾಗಿ ಇದನ್ನು ಗಮನಿಸ್ತಾರೆ. ಅವು ಅಡ್ಡಾಡಿರುವಂಥ ರಸ್ತೆಯಲ್ಲಿ ಅವುಗಳ ಹಿಕ್ಕೆಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಎಲ್ರಿಗೂ ಭಾಳ ಸರಳವಾಗಿ, ಹೊಸಬರಿಗೂ ಕೂಡ ಕೃಷಿ ಅಂದ್ರೇನು, ಪರಿಸರ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರೋರು ಸಹ ಕಂಡುಹಿಡಿಯೋದು ಅಂತಂದರೆ, ನಮ್ಮ ಮರದಿಂದ ಅಥವಾ ಬೆಳೆಯಿಂದ ಧಾನ್ಯಗಳು, ಎಲೆಗಳು ಕತ್ತರಿಸಿ ಕೆಳಗೆ ಬಿದ್ದಿರ್ತವೆ, ಅಥವಾ ಕೆಲವೊಂದು ಸ್ಥಳದಲ್ಲಿ ಸಣ್ಣ ಕಾಯಿಗಳು ಅಥವಾ ಈಚುಗಳು ಬಿದ್ದಿರ್ತವೆ. ಇವು ಭಾಳ ಸರಳವಾಗಿ ನಮಗೆ ಈ ಒಂದು ಚಟುವಟಿಕೆ ಇರ್ಬೋದು ಅನ್ನುವಂಥ ಸೂಚನೆಯನ್ನು ನಮಗೆ ಕೊಡುವಂಥ ಒಂದು. ಯಾವುದೇ ಧಾನ್ಯದ ಬೆಳೆಗಳಲ್ಲಾದರೂ ಬೆಳೆ ಗಿಡ ಕಟ್ ಮಾಡಿ ಸಣ್ಣ 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 ತುಂಡುಗಳನ್ನು ಅಲ್ಲಿ ರಾಶಿ ಹಾಕಿದೆ ಅಂತಂದರೆ ಅದು ನಮ್ಮ ಇಲಿಯ ಚಟುವಟಿಕೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಕಾಯಿಗಳು ಹೇರಳ ಸಂಖ್ಯೆಯಲ್ಲಿ ಅಥವಾ ಈಚುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೆಳಗಡೆ ಬಿದ್ದಿರ್ತವೆ. ಈ ಚಟುವಟಿಕೆಗಳನ್ನು ಆವರಿಸಿ ನಮ್ಮಲ್ಲಿ ಇಲಿ ಇದೆ ಅಂತ ತಿಳ್ಕೊಂಡ್ರೆ ನಮಗೆ ಅದನ್ನು ನಿವಾರಣೆ ಮಾಡೋದಕ್ಕೆ ಭಾಳ ಸರಳ ಆಗ್ತದೆ. ಈ ಇಲಿಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಇರುವಂಥ ನಮಗೆ ಅವಕಾಶಗಳೇನು ಅಂದರೆ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ನಮ್ಮ ತೋಟದಲ್ಲಿ ಕಸ ಕಡ್ಡಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮುನ್ನೆಲೆಗೆ ಬರ್ತಾ ಇರುವಂಥ ಈ 0 ಬಜೆಟ್ ನ್ಯಾಚುರಲ್ ಕಲ್ಟಿವೇಷನ್ ಅಂತ ಏನು ಹೇಳ್ತಿರಲ್ಲ, ಏನೋ ಮಾಡಿದೆ ಹಾಗೇ ಬಿಟ್ಬಿಡು, ಗಿಡ ಕಡ್ಡೆ ಕಳೆ ಕಸ ಎಲ್ಲವೂ ಅಲ್ಲೇ ಬೆಳೆದು ಅಲ್ಲೇ ಬಿದ್ದಿತ್ತು ಅಂತಂದರೆ, ಅಂಥ ಒಂದು ವಾತಾವರಣ ನಮ್ಮ ಇಲಿಗಳಿಗೆ ಮಾಡಿಸ್ಕೊಟ್ಟಂಥದ್ದು. ಅವ್ರಿಗೆ ಗೊತ್ತಾಗುತ್ತೆ ರೈತ ಹೊಲಕ್ಕೆ ಬರ್ತಾ ಇಲ್ಲ, ಅವನೇನೋ ಮಾಡ್ತಾ ಇಲ್ಲ,
ಅವನು ಬಂದಷ್ಟೇ ಇದು ಮಾಡ್ಕೋತಾನೆ ಅಂತಂದರೆ ಈ ಒಂದು ಇಲಿಗಳು ತಮ್ಮ ಸಾಮ್ರಾಜ್ಯವನ್ನು ಅಲ್ಲೇ ಸ್ಥಾಪಿಸ್ಕೊಬಿಡ್ತವೆ. RTC ನಿಮ್ಮ ಹೆಸರಿನಲ್ಲಿರುತ್ತೆ, ಬೆಳೆ ನೀವು ಹಾಕಿದ್ರೂ ಕೂಡ ಅದು ತಮ್ಮ ತೆಕ್ಕೆಗೆ ತಗೊಂಡ್ಬಿಡ್ತವೆ ನಮ್ಮ ಇಲಿಗಳು. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಿ. ಈ ಒಂದು ಸಿದ್ಧಾಂತ ಆಳು ಕಾಳುಗಳಿಲ್ಲ ಅಥವಾ ನಿಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಭಾಳ ವ್ಯಾಪಕವಾಗಿ ಈ ಕಡೆಗೆ ನೀವು ಬದಲಾದರೆ ಇವುಗಳು ನಿಮ್ಮ ಹೊಲವನ್ನು ಕಬ್ಜಾ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಲಿಗಳಿಗೆ ಹೊಲವನ್ನು ಬಿಟ್ಕೊಡೋದು ಬೇಡ. ಅವುಗಳನ್ನು ಇತಿಮಿತಿನಲ್ಲಿ ಇದು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ವಚ್ಛತೆಯನ್ನು ಕಾಪಾಡಿಕೊಡಿ. ನಿಮ್ಮ ಬೇಲಿಗೆ ಆದಷ್ಟು ನಮ್ಮ ಈ ದುರಂತ ಅನ್ನುವಂಥ ಗಿಡ ಏನಿದೆ ಅದಿರ್ಬೋದು, ಅಥವಾ ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ ಇರ್ಬೋದು, ಈ ಗಿಡಗಳನ್ನು ನಿಮ್ಮ ಬೇಲಿಗೆ ಹಾಕೊಳ್ಳೋದ್ರಿಂದ, ಈ ಗಿಡಗಳನ್ನು ಕೆರೆಯೋದ್ರಿಂದ ಅದರ ಬೇರುಗಳ ವಾಸನೆ ಅಂದರೆ ನಮ್ಮ ಇಲಿಗಳಿಗಾಗೋದಿಲ್ಲ. ಹಾಗಾಗಿ ಇದನ್ನ ಇಡೀ ಹೊಲ ಎಲ್ಲ ಹಾಕೋದು ಬೇಕಾಗಿಲ್ಲ. ಆದಷ್ಟು ನಿಮ್ಮ ಬೇಲಿಗಳಲ್ಲಿ ಈ ಗಿಡಗಳನ್ನು ಆಯ್ಕೆಯನ್ನು ನೀವು ಮಾಡಿಕೊಂಡ್ರೆ ಈ ಇಲಿಗಳು ನಿಮ್ಮ ತೋಟದ ಹೊಳಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ತೋಟದಲ್ಲಿದ್ದವು ಪಕ್ಕದವ್ರ ತೋಟದಕ್ಕೂ ಹೋಗೋದಕ್ಕೂ ಅವು ಭಯ ಪಡ್ತವೆ. ಏಕೆ ಅಂತಂದರೆ ಆ ಮಣ್ಣನ್ನು ಕೆರೆಯೋದಕ್ಕೆ, ಆ ಮಣ್ಣಿನಿಂದ ಬರುವಂಥ, ಆ ಬೇರಿನಿಂದ ಬರುವಂಥ ವಾಸನೆ ಇವುಗಳಿಗೆ ಆಗೋದಿಲ್ಲ, ಇವುಗಳನ್ನು ವಿಕಸಿಸ್ತದೆ. ಹಾಗಾಗಿ ಇವುಗಳನ್ನು ನೀವು ಆಕರ್ಷಿಸ್ಕೊಂಡು ಉಪಯೋಗಿಸ್ಕೊಂಡು ಈ ಬೇಲಿ, ಈ ಇಲಿಗಳು ಹದ್ದುಬಸ್ತಿನಲ್ಲಿ ಇರೋ ರೀತಿ ನೀವು ಕಾಪಾಡ್ಕೋಬೋದು. ಅವುಗಳ ನಿರ್ವಹಣೆ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಸರಳ. ಇನ್ನು ಜೈವಿಕವಾಗಿ ಇವುಗಳ ನಿಯಂತ್ರಣ ಮಾಡ್ಕೊಳ್ಳೋದಕ್ಕಿರುವಂಥ ಅವಕಾಶಗಳೇನಪ್ಪ ಅಂತಂದರೆ, ಮೊದಲನೇದು ನಿಮ್ಮ ಬೆಕ್ಕುಗಳನ್ನು ಹೊಲದಲ್ಲಿ ಸಾಕೋದಕ್ಕೆ ಅವಕಾಶ ಇದ್ದರೆ ಹೊಲದಲ್ಲಿ ಬಿಡೋದಕ್ಕೆ, ಅಥವಾ ನೀವು ಅಟ್ಲೀಸ್ಟ್ ಪ್ರತಿದಿನ ಅವುಗಳು ಅಲ್ಲೇ ಇರೋ ಬದಲು ನೀವು ಹೋದಾಗ ಒಂದೆರಡು ದಿನ ಅವುಗಳಿಗೆ ಇಲಿಗಳ ರುಚಿಯನ್ನು ತೋರಿಸಿದ್ರೆ ಬೈ ಡಿಫಾಲ್ಟ್ ನೀವು ಹೊಲಕ್ಕೆ ಹೋಗ್ತೀರಿ ಅಂದರೆ ಅವು ನಿಮ್ಮನ್ನು ಫಾಲೋ ಮಾಡ್ತವೆ. ಬೆಕ್ಕುಗಳಾಗಿರ್ಬೋದು ಅಥವಾ ನಾಯಿಗಳಾಗಿರ್ಬೋದು, ಬೆಕ್ಕು ನಾಯಿಗಳು ಎರಡೂ ಕೂಡ ಈ ಇಲಿಗಳನ್ನು ಹಿಡಿಯೋದ್ರಲ್ಲಿ ಭಾಳ ನಿಸ್ಸಿಮ್ರು. ಮತ್ತು ಇನ್ನೂ ಒಂದು ಅಂತಂದರೆ, ಇಲಿಗಳು ಹೆಚ್ಚಾದರೆ ಆಟೋಮೆಟಿಕ್ಕಾಗಿ ನಿಮಗೆ ನಂತರ ಬರುವಂಥದ್ದು ಅಂದರೆ ಹಾವುಗಳ ಸಂಖ್ಯೆ ನಿಮ್ಮಲ್ಲಿ ಹೆಚ್ಚಾಗಿತ್ತು ಅಂತಂದರೆ ಇಲಿಗಳನ್ನು ಹದ್ದುಬಸ್ತಿನಲ್ಲಿ ಇಡ್ತವೆ. ಹಾವುಗಳು ಹೆಚ್ಚಾಗಿದ್ದಾವೆ ಅಂತಂದರೆ ನಿಮಗೆ ನಿಮ್ಮ ತೋಟಕ್ಕೆ ನವಿಲುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತವೆ. ಹೀಗಾಗಿ ಒಂದರ ಮೇಲೆ ಒಂದು ಅವರಿತೆ ಇದು ನೈಸರ್ಗಿಕ ಆಹಾರ ಸರಪಳಿ. ಆದಷ್ಟು ಹಾವುಗಳಿದ್ದಾವೆ ಅಂತೇಳಿ ಭಾಳ ಬೀಳಬೇಡಿ. ಯಾವ ಹಾವು ನಿಮಗೆ ತೊಂದರೆ ಕೊಡದೇ ಇರುವಂಥ ಹಾವುಗಳಿದ್ದರೆ ನಿಮ್ಮ ಇಲಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತವೆ. ಅದೇ ರೀತಿ ನಿಮ್ಮ ಹೊಲದಲ್ಲಿ ನವಿಲಿನಿಂದ ದಾಳಿಗಾಗದೇ ಇರುವಂಥ ಬೆಳೆಗಳೇನಾದರೂ ಇದ್ದರೆ ಅದು ನಿಮಗೆ ಯಾವುದೇ ತೊಂದರೆ ಇಲ್ಲದೇ ನವಿಲುಗಳು, ಹಾವುಗಳು, ಇಲಿಗಳು ವ್ಯವಸ್ಥಿತವಾಗಿ ಇರ್ತವೆ. ನಿಮಗೆ ಯಾವುದೇ ತೊಂದರೆ ಯಾವುಗಳಿಂದನೂ ಉಂಟಾಗೋದಿಲ್ಲ. ಅವುಗಳಲ್ಲೊಂದು ಸಮತೋಲನ ಉಂಟಾಗಿ ನಿಮಗೆ ನಷ್ಟ ಆಗದ ರೀತಿ ಅವು ಕಾಪಾಡ್ಕೋತವೆ. ಆ ಒಂದು ನೈಸರ್ಗಿಕ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿ. ರಾತ್ರಿ ವೇಳೆಯಲ್ಲಿ ನಿಮ್ಮ ಗೂಬೆಗಳು ನಿಮ್ಮ ತೋಟದಲ್ಲಿ ಬಂದು ನಿಮ್ಮ ಇಲಿಗಳನ್ನು ಹಿಡ್ಕೊಂಡು ಅವುಗಳನ್ನು ನಿಯಂತ್ರಣದಲ್ಲಿ ಇಡುತ್ತವೆ. ಅವುಗಳು ಬಂದು ನಿಮ್ಮ ತೋಟದಲ್ಲಿ ಚಟುವಟಿಕೆ ಮಾಡೋದಕ್ಕೆ ಇರುವಂಥ ಅವಕಾಶ ಏನಪ್ಪ ಅಂತಂದರೆ, ಭಾಳ ದೊಡ್ಡದಾದಂಥ ಹಳೆ ಮರಗಳು ನಿಮ್ಮ ತೋಟದಲ್ಲಿ ಇದ್ದರೆ ಅವುಗಳನ್ನು ಹಾಗೆ ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವುಗಳನ್ನು ತೆಗೆದುಬಿಟ್ಟು ಕಡ್ದಾಕಬೇಡಿ. ಅಕಸ್ಮಾತ್ ಮ್ಯಾಕ್ಸಿಮಮ್ ನಿಮ್ಮ ಬೆಳೆಗಳಿಗೆ ನೆರಳು ಭಾಳ ಮಾಡ್ತಾ ಇದ್ದಾವೆ ಅಂದರೆ ನಿಮ್ಮ ಭಾಗಕ್ಕೆ ಬರುವಂಥ ಭಾಗದಲ್ಲಿ ಅವುಗಳನ್ನು ಸ್ವಲ್ಪ ರೆಂಬೆ ಕೊಂಬೆಗಳನ್ನು ವರ್ಷಕ್ಕೋ 2 ವರ್ಷಕ್ಕೋ ಅಥವಾ 3 ವರ್ಷಕ್ಕೋ ಒಮ್ಮೆ ಕಟ್ ಮಾಡ್ತಾ ಹೋಗಿ ಆ ದೊಡ್ಡ ಮರಗಳನ್ನು ನಿಮ್ಮ ತೋಟದಲ್ಲಿ ಉಳಿಸ್ಕೊಳ್ಳೋದ್ರಿಂದ ಆ ಗೂಬೆಗಳು ನಿಮ್ಮ ಹೊಲದಲ್ಲಿ ಆವಾಸವನ್ನು ತಗೊಂಡು ಈ ಒಂದು ಇಲಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಬಹುವಾರ್ಷಿಕ ಬೆಳೆಗಳಲ್ಲಿ ಇವು ಮರಗಳನ್ನು ಹತ್ತುತ್ತಾ ಇದ್ದಾವೆ ಅಂತಂದರೆ ಮರದ ರೆಂಬೆ ಕೊಂಬೆಗಳು ಅಥವಾ ನಮ್ಮ ತೆಂಗು ಅಥವಾ ಅಡಿಕೆಗಳಲ್ಲಿ ಒಂದು ಹಾಳೆ ಇನ್ನೊಂದು ಹಾಳೆ, ಒಂದು ಗರಿ ಇನ್ನೊಂದು ಗರಿಗೆ ಹೀಗೆ ತಗಲದಂತೆ ನಾಟಿ ಮಾಡೋದಕ್ಕಿಂತ ಮೊದಲನೇ ನೀವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಭಾಳ ಕನಿಷ್ಠ ಅಂತರವನ್ನು ಕಾಪಾಡ್ಕೋಬೇಕು. ಒಂದು ಗರಿ ಇನ್ನೊಂದು ಗರಿಗೆ ತಾಡ್ಕೊಂಡ್ರೆ ಒಂದು ಮರ ಹತ್ತಿದ್ರೆ ಸಾಕು, ಇಡೀ ತೋಟದ ಮರಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಮಾಡ್ಕೊಬಂದು ನಿಮ್ಗೆ ಹೇಳ್ಬಿಡ್ತವೆ. ಆದರೆ ಹೇಳೋದಿಲ್ಲ, ಅವು ಮಾಡುವಂಥ ಸಾಮರ್ಥ್ಯ ಅವಕ್ಕಿದೆ. ಹಾಗಾಗಿ ಅಂತರವನ್ನು ನಾವು ಕಾಪಾಡ್ಕೋಬೇಕು ಯಾವುದೇ ಒಂದು ಬೆಳೆಗಳನ್ನು ಇಡಬೇಕಾದ್ರೆ. ಈ ಇಲಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸಂಪರ್ಕ ಸಾಧಿಸೋದಕ್ಕೆ ಆಗುವ ಅವಕಾಶ ಸಿಗದ ಹಾಗೆ ತೆಂಗಾದರೆ ಕನಿಷ್ಠ 24ರಿಂದ 27 ಅಡಿ ದೂರದಲ್ಲಿ ನಾಟಿ ಮಾಡುವಂಥದ್ದು, ಅಡಿಕೆ ಆದರೆ ಕನಿಷ್ಠ 8ರಿಂದ 9 ಅಡಿ ದೂರದಲ್ಲಿ ನಾಟಿ ಮಾಡುವಂಥದ್ದನ್ನು ನಾವು ಅಭ್ಯಾಸ ಮಾಡಬೇಕು. ತುಂಬ ಅತಿ ದಟ್ಟ ಪ್ಲ್ಯಾಂಟಿಂಗನ್ನು ಮಾಡೋದು ಈ ಇಲಿಗಳನ್ನು ಸಾಕೋದಕ್ಕೆ ನಾವೇ ಮಾಡಿಕೊಡುವಂತಹ ಅವಕಾಶ. ಹಾಗಾಗಿ ಬೆಳಕು ಕೂಡ ಚೆನ್ನಾಗಿ ಬರುವಂಥದ್ದು, ಬೆಳಕು ನೆರಳಿನ ಮಿಶ್ರಣ ಚೆನ್ನಾಗಿದ್ದು ನಮ್ಮ ಭೂಮಿಗೂ ಭಾಳ ಅನುಕೂಲ, ಪರಿಸರಕ್ಕೂ ಅನುಕೂಲ. ಅದೇ ರೀತಿ ನಮ್ಮ ಇಲಿಗಳು ಬೆಳೆಯೋದಕ್ಕೂ ಕೂಡ ಅದು ತೊಂದರೆ ಕೊಡುವಂಥದ್ದು. ಇಲಿಗಳಿಗೆ ಯಾವುದೇ ಒಂದು ಸಕಾರಾತ್ಮಕ ಒಂದು ಬೆಳವಣಿಗೆಗೆ ಅವು
ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಅಂತರವನ್ನು ಭಾಳ ಕೇರ್ಫುಲ್ಲಾಗಿ ನೀವು ಮಾಡಿಕೊಂಡು ಒಂದು ತೋಟ ಮಾಡೋದಕ್ಕಿಂತ ಮೊದಲೇ ಇಲಿಗಳ ಬಗ್ಗೆಯೂ ಸಹ ಯೋಚಿಸಿ. ತುಂಬ ಅತಿಯಾದ ಸಂಖ್ಯೆಯಲ್ಲಿ ಗಿಡಗಳು, ಆ ಗಿಡ ನನಗಿಷ್ಟ, ಈ ಗಿಡ ಇಷ್ಟ, ಅದು ಇರಲಿ ಇದು ಇರಲಿ ಅಂತ ಎಲ್ಲ ಗಿಡಗಳನ್ನು ತಂದು ಹಾಕುವಂಥ ಪ್ರಯತ್ನವನ್ನು ಮಾಡಬೇಡಿ. ಇವಿಷ್ಟು ಇದನ್ನು ನೈಸರ್ಗಿಕವಾಗಿ ನಿರ್ವಹಣೆ ಮಾಡುವಂಥದ್ದು. ಇನ್ನು ಅತಿ ಆಯಿತು ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂದರೆ ಕೆಲವು ಕೃತ್ರಿಮ ಕ್ರಮಗಳಿದ್ದಾವೆ, ಅವುಗಳನ್ನು ಬಳಸುವಂಥದ್ದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು, ಈ ಒಂದು ಇಲಿಯ ಬಿಲ್ಲಗಳು ಆ್ಯಕ್ಟಿವ್ ಇದಾವ ಇಲ್ವಾ ಅಂತ ಚಟುವಟಿಕೆ ನಾನೀಗಾಗಲೇ ಆರಂಭದಲ್ಲೇ ಹೇಳಿದೆ. ಯಾವ ಮಣ್ಣಿನಲ್ಲಿ ಹೊಸದಾಗಿ ಮಣ್ಣು ಬಿದ್ದಿರುತ್ತೋ ಅದು ಚಟುವಟಿಕೆ ಇರುವಂಥ ಬಿಲೆಗಳು. ಆ ಬಿಲದ ಅಕ್ಕಪಕ್ಕದಲ್ಲಿ ಸುತ್ತದಲ್ಲಿ ಸುಮಾರು 10, 20, 100, 50 ಅಡಿ ದೂರದಲ್ಲಿ ಎಲ್ಲಾದರೂ ಅದೇ ರೀತಿಯ ಬಿಲೆಗಳು ಇದಾವ, ಮತ್ತು ಈ ಬಿಲಕ್ಕೂ ಆ ಬಿಲಕ್ಕೂ ಸಂಪರ್ಕ ಇದೆಯಾ ಅನ್ನೋದನ್ನು ನಾವು ಖಚಿತಪಡಿಸ್ಕೋಬೇಕು. ಇದನ್ನು ಖಚಿತಪಡಿಸೋದಕ್ಕೆ ಸ್ವಲ್ಪ ಶ್ರಮ ತಗೋಬೇಕಾಗುತ್ತೆ. ನಾವು ಇದಕ್ಕೆ ಮಾಡಬೇಕಾದಂಥ ಸಿಂಪಲ್ ಅತ್ಯಂತ ಸರಳವಾದ ಕ್ರಮ ಏನಪ್ಪ ಅಂತಂದರೆ, ನಮ್ಮ ಈ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಕ್ಲಾತನ್ನು ಬಳಸ್ತಾರೆ. ಅದು ಆ ಕ್ಲಾತಲ್ಲಿ ಯೂಶ್ವಲಿ ಅದು ಆಯಿಲನ್ನು ಅಥವಾ ಗ್ರೀಸನ್ನು ಅದು ಮಿಕ್ಸ್ ಮಾಡಿರ್ತಾರೆ. ಅಂಥ ಒಂದು ಗ್ರೀಸ್ ಆಗಿರುವಂಥ ವೇಸ್ಟನ್ನು ತೊಗೊಬಂದು, ಅಥವಾ ತಮಗೆ ಅನುಕೂಲ ಇತ್ತು ಅಂದರೆ ಸ್ವಚ್ಛವಾದ ಗ್ರೀಸನ್ನೇ ತೊಗೊಬಂದು ಅದಕ್ಕೆ ಅವ್ರ ಹತ್ರನೇ ಸಿಗುವಂಥ ವೇಸ್ಟ್ ಇಂಜಿನ್ ಆಯಿಲೋ ಅಥವಾ ಗ್ರೀಸನ್ನು ಮಿಕ್ಸ್ ಮಾಡಿ ಅದಕ್ಕೆ ಬೆಂಕಿ ಹಾಕಿ ಆ ಒಂದು ಬಿಲದೊಳಗೆ ಹಾಕಿಬಿಡೋದು. ಅದನ್ನು ಹಾಕಿದ 1 ತಾಸು, ಅರ್ಧ ತಾಸು ಅಥವಾ ಕೆಲವೊಂದು ಸಂದರ್ಭ 2-3 ತಾಸಿನ ನಂತರ ಆ ಇನ್ನೊಂದು ಭಾಗದ ಬಿಲಗಳು ನೀವು ಎಲ್ಲೆಲ್ಲಿ ನೋಡಿರ್ತೀರೋ ಅಲ್ಲೆಲ್ಲ ಒಂದೊಂದು ಕಡ್ಡಿಯೋ ಅಥವಾ ಒಂದು ಬಾವುಟವನ್ನು ಗುರುತು ಮಾಡಿಕೊಂಡು ಇಟ್ಟಿದ್ರೆ, ಅಲ್ಲೆಲ್ಲಾದರೂ ನೀವು ಇಲ್ಲಿ ಹಾಕಿದ ಹೊಗೆ ಅಲ್ಲಿ ಬರ್ತಾ ಇದೆಯಾ ಅನ್ನೋದನ್ನು ಗಮನಿಸ್ಕೊಂಡು ಅವಕ್ಕೇನಾದರೂ ಇಂಟರ್ ಕನೆಕ್ಷನ್ ಇದೆಯಾ ಇಲ್ಲ ಅನ್ನೋದು ತಿಳ್ಕೊಬೋದು. ಇಲ್ಲ ಅಂತಂದರೆ ನಮ್ಮ ಈ ಜೇನು ಹುಳ ಸಾಕುವಂಥವ್ರು ಬಳಸ್ತಾರೆ ಹೊಗೆ ತಿದಿ ಅಂತೇಳಿ. ಅದರ ಒಳಗಡೆನೂ ಕೂಡ ಈ ನಾನು ಹೇಳಿದ ಹೊಗೆ ವೇಸ್ಟ್ ಇಂಜಿನ್ ಆಯಿಲ್ ಅಥವಾ ಚಗರೆ ಇಂಥವನ್ನು ಹಾಕಿ ಅಥವಾ ಬಟ್ಟೆಯನ್ನು ಹಾಕಿ ಒಂದು ಹೊಗೆಯನ್ನು ತಯಾರಿಸ್ಕೋತಾರೆ. ಆ ರೀತಿ ಹೊಗೆಯನ್ನು ಒಳಗೆ ಬಿಟ್ಟರೆ ಈ ಕಡೆಯಿಂದ ಬಿಟ್ಟಂಥ ಹೊಗೆ ಭಾಳ ವೇಗವಾಗಿ ಆ ಕಡೆಯಿಂದನೂ ಬರುತ್ತೆ. ಅದನ್ನು ಕೂಡ ತಾವು ಮಾಡಿಕೊಂಡು ಅವುಗಳು ಇಂಟರ್ ಕನೆಕ್ಟೆಡ್ ಇದಾವಾ ಇಲ್ವಾ ಅಂತೇಳಿ ತಿಳ್ಕೊಬೋದು. ಇದು ಅತ್ಯಂತ ಸರಳವಾದಂಥ ಕ್ರಮ. ಮತ್ತು ಈಗ ರೀತಿ ಹೊಗೆ ಹಾಕಿದಂಥ ಸಂದರ್ಭದಲ್ಲೇ ಭಾಳಷ್ಟು ಸಂದರ್ಭದಲ್ಲಿ ಇಲಿಗಳು ಹೊರಗೆ ಬರ್ತವೆ. ಹೊರಗೆ ಬಂದ ಸಂದರ್ಭದಲ್ಲಿ ನಮ್ಮ ತೋಟದಲ್ಲಿ ಆ ಸಂದರ್ಭದಲ್ಲಿ ಏನಾದ್ರೂ ಯಾವುದಾದ್ರೂ ಪಕ್ಷಿಗಳಿದ್ದರೆ, ಗಿಡಗಳು ಅಥವಾ ಕಾಗೆಗಳು, ಇವುಗಳು ಆ ಇಲಿಗಳನ್ನು ಹಾರಿಸ್ಕೊಂಡು ಹೋಗ್ತವೆ. ನೈಸರ್ಗಿಕವಾಗಿ ಅವುಗಳ ಶತ್ರುಗಳಿಗೆ ಒಟ್ಕೋತವೆ, ಅವುಗಳನ್ನೇ ಹೊಟ್ಕೋತವೆ. ಇದೊಂದು ಸರಳವಾದಂಥ ಕ್ರಮ. ಇಲ್ಲಿ ಸ್ವಲ್ಪವೇ ಸ್ವಲ್ಪ ನಾವು ಕೃತ್ರಿಮತೆಯನ್ನು ಬಳಸ್ಕೋತಾ ಇದ್ದೀವಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇಲ್ಲ ಬಿಲದಿಂದ ಈಚೆಗೆ ತರಬೇಕು ಅಂತಂದರೆ ಆ ವೇಸ್ಟ್ ಇಂಜಿನ್ ಕ್ಲಾತ್ ಏನಿರುತ್ತೆ, ಇಂಜಿನ್ ಆಯಿಲ್ ಮಿಶ್ರಣ ಆಗಿರುವಂಥ ವೇಸ್ಟ್ ಕ್ಲಾತ್ ಹೊಳಕ್ಕೆ ಸ್ವಲ್ಪವೇ ಸ್ವಲ್ಪ ತುಂಬ ಘಾಟು ವಾಸನೆ ಬರುವಂಥ ಮೆಣಸಿನಕಾಯಿ ಪುಡಿಯನ್ನು ಮಿಶ್ರಣ ಮಾಡಿ ಅದನ್ನು ಬೆಂಕಿಗೆ ಹಾಕೋದ್ರಿಂದ ಆ ಘಾಟು ವಾಸನೆಗೆ ಇವು ಅನಿವಾರ್ಯವಾಗಿ ಹೊರಗಡೆ ಬಂದೇ ಬರ್ತವೆ. ಇದೊಂದು ಅತ್ಯಂತ ಸರಳವಾದ ಕ್ರಮ. ಇಲ್ಲ ನಾನು ಅವುಗಳು ಹೊರಗೆ ಬರೋವರೆಗೂ ಕಾಯೋದಿಲ್ಲ, ಆಗ ಹಾಕಿ ಮುಚ್ಚಿಬಿಡ್ತೀನಿ ಅಂದ್ರೂ ಕೂಡ ನೀವು ಅದಕ್ಕೆ ಒಳಗಡೆ ಇದನ್ನು ಹಾಕಿ ಸ್ವಲ್ಪ ದೊಡ್ಡ ಗಾತ್ರದ ಈ ವೇಸ್ಟೇಜನ್ನು ಒಳಗಾಕಿ ಅದು ಕಂಟಿನ್ಯೂಯಸ್ ಆಗಿ ಹೊಗೆ ಬರೋ ರೀತಿ ಅದನ್ನು ವ್ಯವಸ್ಥೆ ಮಾಡಿಬಿಟ್ಟು ಒಳಗೆ ತುಂಬಿ ಮೇಲ್ಗಡೆ ಹೊರಭಾಗದಲ್ಲಿ ಒಂದು ಹಸಿ ಸೆಗಣಿಯಿಂದ ಅಥವಾ ಮಣ್ಣಿನ ಬಗಡದಿಂದ ಅದನ್ನು ಆ ಬಿಲವನ್ನು ಮುಚ್ಚಿಬಿಡೋದು. ಯಾವ್ಯಾವ ಬಿಲಗಳನ್ನು ನೀವು ನೋಡ್ತೀರಿ, ಗುರುತಿಸ್ತೀರಿ, ಆ ಬಿಲದ ಒಳಕ್ಕೆ ಕನಿಷ್ಠ ಒಂದು ಬೋಗಸೆ ಅಷ್ಟು ಗಾತ್ರದ ಈ ವೇಸ್ಟನ್ನು ಹೊಳಕ್ಕೆ ತುಂಬಿ ಅದಕ್ಕೆ ಬೆಂಕಿ ಹಚ್ಚಿ ಹೊಳಕ್ಕೆ ಹಾಕಿ ಅದ್ರ ಜೊತೆಗೆ ನಮ್ಮ ಮೆಣಸಿನಕಾಯಿಯನ್ನು ಹಾಕಿದರೆ, ಇನ್ನೂ ಮೆಣಸಿನಕಾಯಿ ಪುಡಿಯನ್ನು ಹಾಕಿದರೆ ಅದು ಇನ್ನೂ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇನ್ನು ತಾವುಗಳು ಇಲ್ಲ ನಾನು ರಾಸಾಯನಿಕವನ್ನೇ ಬಳಸಿ ಅವುಗಳನ್ನು ಕೊಲ್ತೀನಿ ಅಂದರೆ ಅತ್ಯಂತ ಸರಳ ಆಯ್ಕೆ ನಮ್ಮ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳು ಸಿಗ್ತವೆ. ಭಾಳ ಎಚ್ಚರಿಕೆಯಿಂದ ಬಳಸಬೇಕು. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಆಕಸ್ಮಿಕ ಸಾವುಗಳಲ್ಲಿ ಮೊದಲನೆಯ ತೊಂದರೆ ಇರುವಂಥದ್ದು ಈ ಒಂದು ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳಿಂದ. ಆಕಸ್ಮಿಕ ಸಾವುಗಳೇನಾದರೂ ನಮ್ಮ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಆಕಸ್ಮಿಕ ಸಾವುಗಳು ಅಂದರೆ ಅದಕ್ಕೆ ಮೊದಲನೇ ಕಾರಣ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳಿಗೆ ಅಥವಾ ಅದರ ವಿಷಕ್ಕೆ ಒಳಗಾಗಿ ಆಕಸ್ಮಿಕವಾಗಿ ಸಾವನ್ನಪ್ಪಿದವರ ಸಂಖ್ಯೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಂದರೆ ಅದು ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳಿಂದ. ಹಾಗಾಗಿ ಇದನ್ನು ಬಳಸಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬಳಸಿ, ಅದನ್ನು ಭಾಳ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿ ಅವರು ಕೊಟ್ಟಿರ್ತಾರೆ. ಈ ಬಿಲವನ್ನು ಗುರುತಿಸಿರ್ತಾರಲ್ಲ, ಆ ಬಿಲದ ಒಳಗೆ 1 ಅಥವಾ 2 ಈ ಗುಳಿಗಳನ್ನು ಹಾಕಿ ನಾನು ಈಗಾಗಲೇ ಮೊದಲೇ ಹೇಳಿದ ರೀತಿ ಸಗಣಿ ಬಗಡ ಅಥವಾ ಮಣ್ಣಿನ ಬಗಡ ತಯಾರಿಸ್ಕೊಂಡು ಅದನ್ನು ಮುಚ್ಚಿಬಿಡಿ. ಈ ಥರ ಮಾಡೋದ್ರಿಂದನೂ ಕೂಡ ಈ ಒಳಗಡೆ ಆ ಬಿಲದ ಒಳಗಡೆ ಈ ಒಂದು ವಿಷದ ವಾಯು ಒಳಗಡೆ ಹೋಗಿ ಆ ಇಲಿ ಒಳಗೇ ಸತ್ತು ಹೋಗ್ತದೆ. ಇದೊಂದು ಅತ್ಯಂತ ಸರಳವಾದಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ನಮ್ಮ ಆ ಹೊಗೆಗಿಂತನೂ ಇದು ಏಕೆಂದರೆ ಆ ಹೊಗೆ ಆದಾಗ ಬಳಸಲಿ ಅದು ಸಂಕಟದಿಂದ ಸಾಯ್ತದೆ. ಇಲ್ಲಿ ಸಂಕಟವೇ ಇಲ್ಲ, ಒಲೆ ಹೋಗ್ತಿದ್ದಂಗೆ ಗೊತ್ತಿಲ್ಲದಂಗೆ ಅದು ಸತ್ತೋಗ್ತದೆ. ಸಂಕಟ ನಮಗೆ ಕಾಣಿಸೋದೇ ಇಲ್ಲ, ಬಟ್ ಆ ಇಲಿಗೂ ಸಹ ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗುವಂಥದ್ದು. ಇನ್ನೊಂದು ಅತ್ಯಂತ ಈ ಸರಳವಾದಂಥ ಕ್ರಮ, ಭಾಳ ಪರಿಣಾಮಕಾರಿಯಾದಂಥ ಕ್ರಮ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಈ ಆ್ಯಂಟಿಕೋಆಗುಲೆಂಟ್ಗಳನ್ನು ಬಳಸ್ಕೊಂಡು ವಿಷಪಾಶನವನ್ನು ಇಟ್ಟು ಕೊಲ್ಲುವಂಥದ್ದು ಅಂತಂದರೆ, ಮತ್ತು ಇದೊಂದು ಇಲಿ ಭಾಳ ಸಂಶಯವಾದಂಥ ಪ್ರಾಣಿ. ನಾವು ಏನು ಕೊಟ್ಟರು ಅದನ್ನು ಅಷ್ಟು ಸರಳವಾಗಿ ಇದು ಮಾಡೋದಿಲ್ಲ. ಅದು ಬೇರೆ ಪ್ರಪಂಚದಲ್ಲಿ ಬೇರೆ ಯಾರನ್ನು ನಂಬಿದ್ರೂ ಮನುಷ್ಯನ ಮಾತ್ರ ನಂಬೋದಿಲ್ಲ. ಇಲಿಗಿರುವಂಥ ಒಂದು ವೈಶಿಷ್ಟ್ಯತೆ ಅದು. ಹಾಗಾಗಿ ನೀವು ಏನು ಕೊಟ್ಟರು ಅದನ್ನು 4 ಸಲ ಚರ್ಚೆ ಮಾಡಿ, ನೋಡಿ, ಪರಿಶೀಲಿಸಿ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅದು ನಿಖರ ಆದಮೇಲೆ ಮಾತ್ರ ಅದನ್ನು ಸ್ವೀಕರಿಸ್ತದೆ. ಹಾಗಾಗಿ ನಿಮ್ಮ ವಾಸನೆ ಕೂಡ ಈ ಒಂದು ವಿಷಯಕ್ಕೆ ತಗಲಬಾರ್ದು. ಭಾಳಷ್ಟು ಸಲ ರೈತರುಗಳು ಹೇಳ್ತಾರೆ, ಈ ಒಂದು ವಿಷಪಾಶನವನ್ನು ನಾನು ಕೈನಲ್ಲಿ ಮುರಿದು ಅಲ್ಲಿಟ್ಟೆ, ಅದು ಸುಮಾರು 1 ತಿಂಗಳವರೆಗೂ ಅಲ್ಲಿತ್ತು, ಆದರೆ ಇಲಿ ತಿನ್ನಲಿಲ್ಲ ಅಂಥೇಳಿ. ಇದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಕೈನಲ್ಲಿರುವಂಥ ಬೆವರಿನ ವಾಸನೆ. ನಿಮ್ಮ ಬೆವರಿನ ವಾಸನೆಯನ್ನು ಅದು ಭಾಳ ಚೆನ್ನಾಗಿ ಗ್ರಹಿಸ್ತದೆ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡಬೇಕು ಅಂದರೆ ಈ ರೋಬ್ಯಾನ್ ಅನ್ನುವಂಥ ಬ್ರ್ಯಾಂಡ್ ನೇಮ್ನಲ್ಲಿ ಭಾಳ ಮೊದಲಿಗೆ ಬಂತು. PCIನವರು ರೋಬ್ಯಾನ್ ಅಂತ ಬಿಟ್ಟರು. ಈಗ ಭಾಳಷ್ಟು ತಯಾರಿಕೆಗಳು ಮಾರ್ಕೆಟಿನಲ್ಲಿ ಸಿಗ್ತವೆ. ಈ ಬ್ರೊಮಾರ್ಡಿ ಎಲ್ಲ
ಬ್ರೊಮಡಿಲೋನ್ ಬೇಸ್ಡ್ ಕೊಯಾಗುಲೆಂಟ್ ಕೇಸ್ಗಳು. ಇದೇನು ಅಂತಂದರೆ ಆ ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುವಂಥ ಒಂದು ವಿಷ. ಆ ಉಸಿರಿಗೆ ಆಕ್ಸಿಜನ್ಗೋಸ್ಕರ ಅವು ಹೊರಗೆ ಬಂದು ಸಾಯ್ತವೆ. ಹಾಗಾಗಿ ಇದನ್ನು ಎಸ್ಪೆಷಲಿ ಗೋದಾಮುಗಳಲ್ಲಿ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಳಸ್ತಾರೆ. ಏಕೆಂದರೆ ಇಲಿಗಳು ಸತ್ತರೆ ಅದು ತಕ್ಷಣ ಅದನ್ನು ಗುಡಿಸ್ಬೋದು. ಬಟ್ ಇದನ್ನು ಬಳಸಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ನಾವು ಗಮನಿಸಬೇಕು. ನಮ್ಮ ಸಾಕು ಪ್ರಾಣಿಗಳು ಇದನ್ನು ಅವುಗಳ ಸಂಪರ್ಕಕ್ಕೆ ಹೋಗೋದ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಇದು ವಿಷ, ಅವುಗಳಿಗೂ ವಿಷ ಆದರೂ ನಮಗೂ ಸಹ ವಿಷ. ನಾವು ಕೂಡ ಇಲಿಗಳ ಜಾತಿಗೆ, ಸಸ್ತನಿಗಳ ಜಾತಿಗೆ ಸೇರಿದಂಥ ಪ್ರಾಣಿಗಳೇ ಆಗಿರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ನಾವು ಅಥವಾ ಇದನ್ನು ಇದು ಮಾಡಬೇಕು. ಈ ಒಂದು ವಿಷಪಾಶನದ ಗುಳಿಗೆಗಳನ್ನು ಆದಷ್ಟು ಸಂಜೆ ವೇಳೆ ಎಲ್ಲಿ ಈ ಇಲಿಗಳ ಬಿಲಗಳಿದಾವೋ ಬಿಲಗಳ ಒಳಗೇನೂ ಕೂಡ ನಾವು ಹಾಕ್ಬೋದು. ಆದರೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಬರಿಗೈಯಿಂದ ಮುಟ್ಟಬಾರ್ದು. ಅದನ್ನು ಮುರಿದು ಪೀಸ್ ಮಾಡಬೇಕಾದ್ರೆ ಅದೇ ಕವರ್ನಲ್ಲೇ ನಾವು ಅದನ್ನು ಮುರಿಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದಾಗಲಿಲ್ಲ, ನಾನು ಸ್ವಲ್ಪ ವ್ಯವಸ್ಥಿತವಾಗಿ ಕೈಗೆ ಗ್ಲೌಸ್ ಹಾಕೋತೀನಿ. ಅಂದರೆ ಪ್ಲಾಸ್ಟಿಕ್ ಗ್ಲೌಸ್ಗಳನ್ನು ಹಾಕ್ಕೊಂಡು ಆದಷ್ಟು ಯಾವುದೇ ವಾಸನೆ ಇಲ್ಲದೆ ಇರುವಂಥ ಗ್ಲೌಸ್ಗಳನ್ನು, ಒಳ್ಳೆ ಕ್ವಾಲಿಟಿಯ ಗ್ಲೌಸ್ಗಳನ್ನು ಬಳಸ್ಬೋದು. ಇಲ್ಲಾಂದರೆ ಈ ಪ್ಲಾಸ್ಟಿಕ್ ಬೈ ಡಿಫಾಲ್ಟ್ ಅದರೊಡನೆ ನೀವು ಭಾಳ ಕೇರ್ಫುಲ್ಲಾಗಿ ಪ್ಲಾಸ್ಟಿಕ್ ಒಳಗೆ ಚೀಲದಲ್ಲಿ ಇದ್ದಾಗೇ ಅದನ್ನು ಕೇರ್ಫುಲ್ಲಾಗಿ ಮುರಿದು ಅದರಲ್ಲಿ ಮಾರ್ಕ್ ಮಾಡಿರ್ತಾರೆ ಅವರು. ಅದೇ ರೀತಿ ನೀವು ಅದನ್ನು ನೀಟಾಗಿ ಮುರಿದು ಒಂದೊಂದು ಕೇಕು ಒಂದೊಂದು ಬೆಲ್ಲದೊಳಗೆ ಒಂದೊಂದು ಕಡೆ ಹಾಕಿ ಬಿಟ್ಟುಬಿಟ್ರೆ ಸಾಕು. ಅದೇ ಬೆಲ್ಲದಲ್ಲಿ ಅದು ತಿಂದು ಮತ್ತೆ ವಾಪಸ್ ಬಂದುಬಿಡುತ್ತೆ. ಬಿಲ್ಲ ಮುಚ್ಚೋ ಅವಶ್ಯಕತೆ ಇಲ್ಲಿ ನಮಗೆ ಇಲ್ಲ. ಮತ್ತು ನಮ್ಮ ಸಾಕು ಪ್ರಾಣಿಗಳು ಅಂತ ಒಂದು ನಾವು ಉಪಚರಿಸಿದ ಜಾಗಗಳಿಗೆ ನಮ್ಮ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅಥವಾ ದನ ಕರುಗಳಿರ್ಬೋದು, ಕೋಳಿಗಳಿರ್ಬೋದು, ಇವ್ಯಾವೂ ಕೂಡ ನಮ್ಮ ಆ ಉಪಚರಿಸಿದ ತೋಟಕ್ಕೆ ಕನಿಷ್ಠ 1 ವಾರ 15 ದಿನಗಳ ಕಾಲ ಹೋಗಿದಾಗ ನಾವು ಎಚ್ಚರಿಕೆಯನ್ನು ತೊಗೊಂಡ್ರೆ ಈ ಇಲಿಯನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ಇದು ಮಾಡ್ಬೋದು. ಮತ್ತು ತೆಂಗಿನ ತೋಟದಲ್ಲಿ ಇದರ ಹಾವಳಿ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಕೇಕ್ಗಳನ್ನು ನಾವು ತೆಂಗಿನ ಮೇಲೆ ಕೂಡ ಇಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಕ್ರೌನ್ನಲ್ಲಿ ಅಥವಾ ತೆಂಗಿನ ಪುಟಗಳಲ್ಲಿ. ಇಲ್ಲೂ ಕೂಡ ನಾವು ಇಡಬೇಕಾದ್ರೆ ಒಂದು ಎಚ್ಚರಿಕೆ, ನಾನು ಆಗಲೇ ಹೇಳ್ದಂಗೆ ಬರಿಗೈನಲ್ಲಿ ಅದನ್ನು ಮುಟ್ಟಬಾರ್ದು. ಆ ಕಾಳಜಿಯನ್ನು ತಗೋಬೋದು. ಈಗಾಗಲೇ ನಮ್ಮ ಹಲವಾರು ಜನ ರೈತರುಗಳು ಇದು ಹಿಡಿಯೋದಕ್ಕೆ ವಿಶೇಷವಾದ ಶ್ರಮಗಳ ಅದೇ ಒಂದು ಡಿಸೈನ್ಗಳು, ಟೆಕ್ನಿಕ್ಗಳನ್ನೆಲ್ಲ ಎವಾಲ್ವ್ ಮಾಡ್ಕೊಂಡಿದ್ದಾರೆ. ನೀವು ಅವುಗಳನ್ನು ಸಹ ಬಳಸ್ಕೋಬೋದು. ಕೆಲವು ರೈತರುಗಳು ಒಂದು ನೀರಿನ ಬಾಟ್ಲಿಯನ್ನು ತಗೊಂಡು ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಅದನ್ನು ಮರಕ್ಕೆ ಮೇಲ್ಗಡೆ ನೇತಾಕಿ ಅದರ ಮೇಲ್ಗಡೆ ಇದನ್ನು ಇಟ್ಟು, ಅಂದ್ರೇನು ಅದೊಂದು ಕೃತಕ ಅಂತ ಅನ್ನಿಸ್ಬಾರ್ದು. ಅವಕ್ಕೆ ಏನು ನೈಸರ್ಗಿಕವಾಗೇ ಇದು ಇಲ್ಲಿದೆ ಅನ್ನೋ ರೀತಿ ಒಂದು ಇದು ಮನುಷ್ಯನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಗುರುತಿಸಬಾರ್ದು ಅನ್ನುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಕೆಲವರು ಪ್ಲಾಸ್ಟಿಕ್ ಬುಟ್ಟಿಗಳನ್ನು ತಗೊಂಡು ಅದರೊಳಗೆ ಕಾಯಿ ಚೆಗರೆ ಅಥವಾ ಎಲೆಗಳ ಇದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ಈ ಒಂದು ಪಾಷಾಣವನ್ನು ಇಟ್ಟು ಮೇಲ್ಗಡೆ ಗರಿಗಳ ಹತ್ರ ನೇತಾಕ್ತಾ ಇದ್ದಾರೆ. ಮತ್ತು ಅದನ್ನು ತಿಂದಂಥದ್ದು ಭಾಳಷ್ಟು ಏರಳ ಸಂಖ್ಯೆಯಲ್ಲಿ ಅವು 100% ಸಾಯ್ತಾ ಇದ್ದಾವೆ. ಇದನ್ನು ಇವು ಮಾಡ್ಬೋದು. ಮತ್ತು ಇದರದ್ದು ಒಂದು ವೈಶಿಷ್ಟ್ಯತೆ, ಒಬ್ಬ ರೈತರು ನನಗೆ ಹಂಚ್ಕೊಂಡಿದ್ದೇನು ಅಂತಂದರೆ, ಅವರಿಗೆ ಇಲಿಗಳ ರೀತಿ ಅಳಿಲುಗೂಡು ಕೂಡ ತೊಂದರೆ ಮಾಡ್ತಾಯಿದ್ವಂತೆ. ಮತ್ತು ಅಳಿಲು ಎಲ್ಲಿ ಗೂಡು ಮಾಡಿತ್ತು ಅನ್ನೋದನ್ನು ಅವ್ರ ಮನೆ ಹತ್ರ ಅವ್ರು ನೋಡ್ಕೊಂಡಿದ್ದು. ಆ ಅಳಿಲು ಗೂಡಿನ ಹೊಳಕ್ಕೆ ಇವು ಹಾಕಿದ್ರು, ಕೈಯಿಂದ ಹಾಕಿದ್ರು ಅದನ್ನು ತಂದು ಹೊರಗಡೆ ಬಿಸಾಡ್ತಾ ಇತ್ತಂತೆ. ಅದನ್ನು ಭಾಳ ಸೂಕ್ಷ್ಮವಾಗಿ ಅವ್ರು ಗಮನಿಸಿದ್ದಾರೆ. ಕೆ ಆರ್ ನಗರದ ಒಬ್ಬರು ರೈತರು, ಶಿವಶಂಕರೇಗೌಡ ಅಂತೇಳಿ. ಯಾಕದು ಆಗಿತ್ತು ಅಂತಂದರೆ, ಅದು ಬುದ್ಧಿವಂತ ಪ್ರಾಣಿ. ಆ ಅಳಿಲ ಅದನ್ನು ಯಾಕೆ ವಾಪಸ್ ಆಗಿತ್ತು ಅಂದರೆ ನಮ್ಮ ಬೆವರಿನ ವಾಸನೆ ನಮ್ಮನ್ನು ನಂಬೋದಿಲ್ಲ. ಅದು ಏನೋ ವಿಷ ಇಟ್ಟಿದ್ದಾನೆ ಏನೋ ಒಂದು ಡೌಟ್ ಅದಕ್ಕೆ ಬಂದಿದೆ. ಬೆನ್ನು ಮೂಳೆ ಇರುವಂಥ ಪ್ರಾಣಿಗಳು, ನಾವು ಅವರು ಇರುವಂಥ ಕಾಮನ್ ಅದು. ಅವುಗಳು 4 ಕಾಲಿಂದ ಇದು ಮಾಡ್ತವೆ ಮತ್ತು ಮಣ್ಣಲ್ಲಿ ಕೆರೆದು ಜೀವನ ಮಾಡ್ತವೆ. ನಾವು ಮಣ್ಣಿನ ಮೇಲೆ ಜೀವನ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಆದರೆ ಬುದ್ಧಿವಂತಿಕೆಯಲ್ಲೇ ಅವು ನಮ್ಮನ್ನು ಮೀರಿಸಿದ್ದಾವೆ. ಆ ಒಂದು ಇದು ಬುದ್ಧಿಶಕ್ತಿ ಅವಕ್ಕೂ ಇದೆ ಅನ್ನೋದನ್ನು ನಾವು ಗ್ರಹಿಸ್ಕೊಂಡು ಇವುಗಳ ನಿರ್ವಹಣೆ ಮಾಡೋದಕ್ಕೆ. ಇದಲ್ಲದೇನೂ ಕೂಡ ಕೆಲವೊಂದಷ್ಟು ಹಲವಾರು ಈ ನಿಮ್ಮ ಬಜ್ಜಿ ಬೋಂಡ ಅಥವಾ ನಮ್ಮ ಎಣ್ಣೆ ಹಿಂಡಿಗಳು, ಕಡಲೆ ಮಿಠಾಯಿ ಇಂಥವುಗಳನ್ನು ಇಟ್ಟು ತದನಂತರ ಅದಕ್ಕೆ ಅಲ್ಯೂಮಿನಿಯಂ ಫಾಸ್ಫೈಡನ್ನು ಮಿಶ್ರಣ ಮಾಡಿ ನಂತರ ಅದನ್ನು ಕೊಲ್ಲುವಂಥ ವಿಧಾನಗಳಿದ್ದಾವೆ. ಅದರಲ್ಲಿ ಭಾಳ ಎಚ್ಚರಿಕೆಯನ್ನು ತಾವು ಬಳಸ್ಕೋಬೇಕು, ಎಚ್ಚರಿಕೆ ಇರಬೇಕು ಅದನ್ನು ಕಲಸಿಡಬೇಕಾದ್ರೆ. ಮತ್ತು ಅವುಗಳಿಗೆ ಡೌಟ್ ಬರಬಾರ್ದು. ಕನಿಷ್ಠ ಸತತ 1 ವಾರದ ಗಟ್ಟಲೆ ನಾವು ಬರೀ ಖಾಲಿಯ ಒಂದು ಬಲಿಯನ್ನು ಇಟ್ಟು ಅಥವಾ ಈ ಬಜ್ಜಿ ಬೋಂಡ, ಕೊಬ್ಬರಿ ಅಥವಾ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಮಿಠಾಯಿ ಇಂಥವುಗಳನ್ನು ಇಟ್ಟು ಅದರ
ಕಟ್ಟ ಕಡೆಯ ಒಂದು ದಿನ ಮಾತ್ರ ಈ ಒಂದು ವಿಷವನ್ನು ಹಾಕಿದಾಗ ಅವು ತಿಂದು ಇದಿದೆ. ಬಟ್ ಈ ಒಂದು ಇದನ್ನು ಇಡಬೇಕಾದ್ರೆ ನಾವು ಅದನ್ನು ಬರಿಗೈನಲ್ಲಿ ಇಟ್ಟರೆ ಅವುಗಳ ವಾಸನೆಯಿಂದ, ನಮ್ಮ ಬೆವರಿನ ವಾಸನೆಯಿಂದ ಅವುಗಳು ಅದನ್ನು ಸ್ವೀಕರಿಸದೇ ಇರುವಂಥ ಸಾಧ್ಯತೆಗಳು ಹೆಚ್ಚು. ಆ ಕಾರಣಕ್ಕೋಸ್ಕರ ಅದನ್ನಿಡಬೇಕಾದ್ರೆ ನೀವು ಆದಷ್ಟು ಈ ಬಜ್ಜಿ ಬೋಂಡಕ್ಕಾದರೆ ಏನು ತೊಂದರೆ ಇಲ್ಲ, ಅದರಲ್ಲಿ ಆ ಎಣ್ಣೆ ವಾಸನೆ ಇರೋದರಿಂದ ನಮ್ಮ ಬೆವರಿನ ವಾಸನೆ ನಗಣ್ಯ ಆಗುತ್ತೆ. ಆದರೆ ಮಿಠಾಯಿಗಳು ಇದರಲ್ಲಿ ನಮ್ಮ ಬೆವರಿನ ವಾಸನೆ ಸ್ವಲ್ಪ ಅದರಲ್ಲಿ ಉಳಿಯುತ್ತೆ. ಈ ಒಂದು ಗಮನವನ್ನು, ಈ ಒಂದು ಅಂಶವನ್ನು ತಾವು ಗಮನದಲ್ಲಿ ಇಟ್ಕೊಂಡು ಇವುಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಇದು ಮಾಡಿ. ಇನ್ನು ಕಟ್ಟ ಕಡೆಯದು ನಾನೇನೂ ಮಾಡೋದಿಲ್ಲ, ವಿಷ ಇಡೋದಿಲ್ಲ, ದೈಹಿಕವಾಗಿ ಅವುಗಳನ್ನು ಕೊಲಿಸ್ತೀನಿ ಅಂದರೆ ಇವತ್ತಿನ ದಿನಗಳಲ್ಲಿ ಹಲವಾರು ಜಾತಿಯ ಬಲೆಗಳು ಬಂದಿದ್ದಾವೆ. ಮೊದಲೇ ಹಿಂದಿನ ಕಾಲದಲ್ಲೂ ಇಲಿ ಬೋನುಗಳು ನಮ್ಮಲ್ಲಿ ಭಾಳ ಪ್ರಚಲಿತರಿದ್ವು. ಅವ್ರು ಏನು ಮಾಡ್ತಾಯಿದ್ರು, ಆ ಒಂದು ಇಲಿಯನ್ನು ಅಲ್ಲಿ ಹಿಡಿದು ತೊಗೊಂಡೋಗಿ ಕಾಡಿಗೆ ಬಿಡ್ತಾಯಿದ್ರು. ಈಗ ಅಂಥ ಒಂದು ಪದ್ಧತಿಗಳು ಇದ್ದಾವೆ. ಅದೇ ರೀತಿ ಈ ಬಲೆಗೆ ಬಂದಂಥ ಇಲಿಗಳನ್ನು ಅಲ್ಲೇ ಸಾಯಿಸುವಂಥ ಸ್ನ್ಯಾಪ್ ಬಲೆಗಳು ಕೂಡ ಇದ್ದಾವೆ. ತಕ್ಷಣವೇ ಅವು ಪ್ರಾಣವನ್ನು ಕಳ್ಕೊತವೆ. ಮತ್ತು ಕ್ರಮೇಣವಾಗಿ ಕಾಲ ಕಳ್ಕೊಳ್ಳೋದಕ್ಕೆ, ಪ್ರಾಣ ಕಳೆಯೋದಕ್ಕೆ ಅಂತಲೇ ಈ ಅಂಟು ಬಲೆಗಳು ಸಹ ಬಂದಿದ್ದಾವೆ. ಭಾಳ ಎಚ್ಚರಿಕೆ. ಅವುಗಳೇನಾದರೂ ನಮ್ಮ ಕೈ ಕಾಲಿಗೆ ತಗಲಿದ್ರೆ ಅವು ಕೂಡ ನಮ್ಮನ್ನು ಇದು ಮಾಡ್ತವೆ. ಅವನ್ನ ಬಿಡಿಸ್ಕೊಳ್ಳೋದು ಭಾಳ ಭಯಾನಕ. ಭಾಳಷ್ಟು ಶ್ರಮ ವಹಿಸಬೇಕು, ರಾಸಾಯನಿಕವಾಗಿ ಉಪಚಾರ ಮಾಡಬೇಕು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಚರ್ಮಗಳಿಗೂ ಕೂಡ ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಈ ಅಂಟು ಬಲೆಗಳನ್ನು ಬಳಸಬೇಕಾದ್ರೆ ವಿಶೇಷವಾಗಿ ನಾವು ಗಮನವನ್ನು ವಹಿಸ್ಕೊಂಡು ಇದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ಬೋದು. ಮತ್ತು ನಾವು ಅವನ್ನ ಎಲ್ಲಿ ಬಳಸ್ತೀವಿ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲ ಬಲೆಗಳನ್ನು ಎಲ್ಲ ಕಡೆಯೂ ಬಳಸೋದಕ್ಕಾಗೋದಿಲ್ಲ. ಆದಷ್ಟು ಇವುಗಳು ಈ ಬದುಗಳ ಹಂಚಿನಲ್ಲಿ ಹರಿದಾಡ್ತವೆ. ನಮ್ಮ ಹೊಲಗಳಲ್ಲಿ, ಮನೆಗಳಲ್ಲಾದರೆ ಗೋಡೆ ಮತ್ತು ನೆಲದ ಹಂಚಿನಲ್ಲಿ ಓಡಾಡ್ತವೆ, ಅಥವಾ ಕಂಬಗಳ ಮೇಲೆ ಅಡ್ಡಾಡ್ತಾ ಇದ್ದಾವೆ ಅಂತಂದರೆ ಗೋಡೆ ಮತ್ತು ಕಂಬದ ನಡುವಿನ ಜಾಗದಲ್ಲಿ ಅವು ಅಡ್ಡಾಡ್ತವೆ. ಏಕೆಂದರೆ ಅವಕ್ಕೆ ಅಷ್ಟು ಪರ್ಫೆಕ್ಟ್ ದೃಷ್ಟಿ ಇಲ್ಲ. ಅವುಗಳನ್ನು ತಿರುಗಾಡೋದಕ್ಕೆ ಅವುಗಳ ಅಡ್ಡಾಡಿದಂಥ ಅವುಗಳ ಬೆವರಿನ ವಾಸನೆ, ಅವುಗಳ ರೋಮದ ವಾಸನೆಯ ಮುಖಾಂತರವೇ ಅವು ಅಡ್ಡಾಡ್ತಾ ಇರೋದರಿಂದ ಅವುಗಳು ಅಡ್ಡಾಡುವಂಥ ದಾರಿನಲ್ಲಿ ಈ ಬಲೆಗಳನ್ನು ಇಟ್ಟು ಅವುಗಳನ್ನು ಹಿಡಿಯೋದು ಅತ್ಯಂತ ಸರಳ. ಕೆಲವೊಂದಷ್ಟು ಸಂದರ್ಭದಲ್ಲಿ ಅವುಗಳಿಗೆ ಈ ಬಲಿಗಳನ್ನು ಅಥವಾ ಬೈಟ್ ಟ್ರ್ಯಾಪ್ಗಳನ್ನು ಇಡೋದನ್ನು ಸಹ ನಾವು ಆದಷ್ಟು ಅವುಗಳಿಗೆ ಹತ್ತಿರದ ಜಾಗದಲ್ಲೇ ಇಟ್ಟರೆ ನಮಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ.